ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಅವರು ಈ ಅಂಡಿಗೆನ ಊರಿನವರು. ಸುಬ್ರಹ್ಮಣ್ಯ ಅವರು ಈ ಅಂಡಿಗಿನಲ್ಲಿ ವಾಸ ಮಾಡ್ಬೇಕಾದ್ರೆ ಒಂದಷ್ಟು ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹಾಗೂ ಕಲಾ ಮಾಧ್ಯಮದ ಇಂಟರ್ವ್ಯೂನಲ್ಲಿ. ಈ ಅಂಡಿಗಿನಲ್ಲಿ ಅವ್ರು ವಾಸ ಮಾಡ್ಬೇಕಾದ್ರೆ ಅವರ ಬಿಚ್ಚಿಟ್ಟಂತಹ ಕೆಲವೊಂದು ಕಹಿ ಘಟನೆ ಅಂತಲೇ ಹೇಳ್ಬೋದು. ಆ ಊರಿಗೆ ಕರೆಂಟ್ ಬಂದಿದ್ದೆ ಅವರು ಹೈಸ್ಕೂಲ್ನಲ್ಲಿದ್ದಾಗ. ಸ್ನೇಹಿತರೆ, ನಂಬೋದಕ್ಕೂ ಆಶ್ಚರ್ಯ ಅನಿಸುತ್ತೆ. ಈ ಬೆಂಗಳೂರು, ಈ ರೀತಿ ಮಂಗಳೂರು, ಈ ಸಿಟಿ ಭಾಗಗಳಲ್ಲಿ ವಾಸ ಮಾಡ್ತಿದ್ದವ್ರಿಗೆ ಕರೆಂಟು ಚಿರಪರಿಚಿತ ಆಗಿರುತ್ತೆ. ಆದರೆ ಈ ಹಂಡಿಗೆ, ಈ ಮಲೆನಾಡು ಕೆಲವು ಪ್ರದೇಶಗಳನ್ನು ನೀವು ತಗೊಂಡಾಗ, ಈ ಹಳ್ಳಿ ಪ್ರದೇಶಗಳಂತ ನೀವು ತಗೊಂಡಾಗ ಅವರು ಕರೆಂಟನ್ನೇ ನೋಡಿರೋದಿಲ್ಲ. ಈ ಕರೆಂಟ್ ಬೇಕು ಅಂತ ಅರ್ಜಿ ಹಾಕಿ ಈ ಸರ್ಕಾರಿ ಕಚೇರಿಗಳಿಗೆ ಕರೆಂಟ್ ಬೇಕು, ನಮ್ಮೂರಿಗೆ ಕರೆಂಟ್ ಇಲ್ಲ, ನಮ್ಮ ಮನೆ ಕರೆಂಟ್ ಇಲ್ಲ, ನಮ್ಮ ಕಡೆ ಒಂದು ಕಂಬ ನಿಲ್ಲಿಸ್ಬೇಕು ಅಂತ ಅರ್ಜಿ ಹಾಕಿ ಆ ಸರ್ಕಾರಿ ಕಚೇರಿಗಳಿಗೆ ಚಪ್ಪಲಿ ಸವಿದೋಗೋ ರೀತಿ ಅಲೆದಾಡಿದ ಮೇಲೆ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಆ ಊರಿಗೊಂದು ಹಂಡಿಗೆ ಅನ್ನೋ ಊರಿಗೆ ಕರೆಂಟ್ ಬರುತ್ತೆ. ಯಾವಾಗ ಕರೆಂಟ್ ಬರುತ್ತೆ ಅಂದರೆ ಸುಬ್ರಹ್ಮಣ್ಯ ಅವರು ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಾಗ ಅವರ ಊರಿಗೆ ಕರೆಂಟ್ ಬರುತ್ತೆ.